ಸಿ.ಟಿ ಎಕ್ಸಾಮ್ ಆದಮೇಲೆ ಈಗ ಪ್ರತಿಯೊಬ್ಬ ಕೆ.ಸಿ.ಟಿ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಾ ಇರೋದು ಕೆ.ಸಿ.ಟಿ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ಜೊತೆಗೆ ನಿಮ್ಮ ಕೆ.ಸಿ.ಟಿ ರಿಸಲ್ಟ್ ಶೀಟ್ ಯಾವ ರೀತಿ ಇರುತ್ತೆ ಅಂತ ಕ್ಯೂರಿಯಸ್ ಆಗಿರ್ತೀರಾ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಕೆ.ಸಿ.ಟಿ ರಿಸಲ್ಟ್ಸ್ ಯಾವಾಗ ಬರ್ಬೋದು ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮ್ಮ ಕೆ.ಸಿ.ಟಿ ರಿಸಲ್ಟ್ ಶೀಟ್ ಯಾವ ರೀತಿ ಇರುತ್ತೆ, ರಿಸಲ್ಟ್ ಬಂದಮೇಲೆ ಏನೆಲ್ಲ ಮೆನ್ಷನ್ ಆಗಿರುತ್ತೆ, ರ್ಯಾಂಕ್ ಯಾವ ರೀತಿ ಅನೌನ್ಸ್ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೊಂದು ಲೈಕ್ನ ಮಾಡಿ. ಮತ್ತು ನಿಮ್ಮ ಕೆ.ಸಿ.ಟಿಯಲ್ಲಿ PCA ಮಾರ್ಕ್ಸ್ ಎಷ್ಟು ಬಂತು ಮತ್ತು ಬೋರ್ಡಲ್ಲಿ PCA ಮಾರ್ಕ್ಸ್ ಎಷ್ಟು ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನೇ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ ಕೆ.ಸಿ.ಟಿ ರಿಸಲ್ಟ್ಸ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೇ ನಿಮ್ಮ ಕೆ.ಸಿ.ಟಿ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ ಕೆ.ಸಿ.ಟಿ PCA ಮಾರ್ಕ್ಸು ಜೊತೆಗೆ ಬೋರ್ಡಲ್ಲಿ PCA ಮಾರ್ಕ್ಸ್ನ ಎಂಟ್ರಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಮೊದಲನೇದಾಗಿ ನಿಮ್ಮ ಕೆ.ಸಿ.ಟಿ ರಿಸಲ್ಟ್ಸ್ ಅನೌನ್ಸ್ ಆಗಬೇಕು ಅಂದರೆ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ 2 ಕಂಪ್ಲೀಟ್ ಆಗಬೇಕು. ಸೊ ಅದು ಲಾಸ್ಟ್ ಎಕ್ಸಾಮ್ ಯಾವಾಗಿರೋದು May 13 ಆ ಒಂದು ಸೆಕೆಂಡ್ PUC ಎಕ್ಸಾಮ್ 2 ಕಂಪ್ಲೀಟ್ ಆಗುತ್ತೆ. ಅದಾಗಿ 7 or 8 ಡೇಸ್ ತಗೊಂಡು ನಿಮ್ಮ ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. ಇದಾದಮೇಲೆ 10 ಡೇಸ್ ಟೈಮ್ ತಗೊಂಡು ನಿಮ್ಮ ಕೆ.ಸಿ.ಟಿ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಅಂದರೆ ಮೇ ಲಾಸ್ಟ್ ವೀಕು ಅಥವಾ ಜೂನ್ ಫಸ್ಟ್ ವೀಕಲ್ಲಿ ನಿಮ್ಮ ಕೆ.ಸಿ.ಟಿ ರಿಸಲ್ಟ್ಸ್ನ ನೀವು ಚೆಕ್ ಮಾಡ್ಕೋಬೋದು. ಸೊ KEA ಅಫಿಷಿಯಲ್ ವೆಬ್ಸೈಟಲ್ಲಿ ಆ ಒಂದು ಲಿಂಕ್ ಹಾಕ್ತಾರೆ. ಅದರಲ್ಲಿ ನಿಮ್ಮ CET ನಂಬರ್ನ ಹಾಕಿ ನಿಮ್ಮ ರಿಸಲ್ಟ್ಸ್ನ ನೀವು ಚೆಕ್ ಮಾಡ್ಕೋಬೋದು. ಸೊ ಈಗ ನಿಮ್ಮ ರಿಸಲ್ಟ್ ಶೀಟಲ್ಲಿ ಏನೆಲ್ಲ ಮೆನ್ಷನ್ ಆಗಿರುತ್ತೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಯಾಲಜಿ ಈ 4 ಸಬ್ಜೆಕ್ಟ್ಸ್ನ ಕೆ.ಸಿ.ಟಿ ಎಕ್ಸಾಮಲ್ಲಿ ಬರೆದಿರ್ತೀರ. ಕೆಲವೊಬ್ಬರು ಬಯಾಲಜಿ ಬರೆದಿರಲ್ಲ ಅಥವಾ ಬೇರೆ ಯಾವುದಾದ್ರು ಕೆಮಿಸ್ಟ್ರಿ ಮಿಸ್ ಮಾಡಿರ್ತೀರ. ಆವಾಗ ಏನಾಗುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತಲ್ವ. ಅಕಸ್ಮಾತ್ ನೀವು ಬಯಾಲಜಿ ಬರೆದಿಲ್ಲ ಅಂದರೆ ಸೊ ಬಯಾಲಜಿ ನಿಮ್ಮ ಮಾರ್ಕ್ಸ್ ಮೆನ್ಷನ್ ಆಗೋದಿಲ್ಲ. ಜೊತೆಗೆ ಬಯಾಲಜಿಗೆ ಯಾವುದೆಲ್ಲ ಕೋರ್ಸ್ ಇರುತ್ತೆ, ಈಗ ಅಗ್ರಿಕಲ್ಚರ್ ಇರ್ಬೋದು, ವೆಟರ್ನರಿ ಸೈನ್ಸ್ ಇರ್ಬೋದು, ಮತ್ತು BSc ನರ್ಸಿಂಗ್ ಇರ್ಬೋದು, ಇದೆಲ್ಲ ಬಯಾಲಜಿ ನೀವು ಸಬ್ಜೆಕ್ಟ್ ಅಟೆಂಡ್ ಮಾಡಿದ್ರೆ ಮಾತ್ರ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ. ಬಟ್ ನೀವು ಬಯಾಲಜಿನೇ ಅಟೆಂಡ್ ಮಾಡಿಲ್ಲ ಅಂದರೆ ಸೊ ಇಲ್ಲಿ ಈ ರ್ಯಾಂಕು ಅನೌನ್ಸ್ ಆಗೋದಿಲ್ಲ. ಅದು ಬಿಟ್ಟು ಬೇರೆದು ಅನೌನ್ಸ್ ಆಗುತ್ತೆ. ಅಕಸ್ಮಾತ್ ನೀವು ಫಿಸಿಕ್ಸು, ಕೆಮಿಸ್ಟ್ರಿ ಅಥವಾ ಮ್ಯಾಥಮೆಟಿಕ್ಸ್ ಇದರಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಟೆಂಡ್ ಮಾಡಿಲ್ಲ ಅಂದರೆ ಅಕಸ್ಮಾತ್ ನೀವೇನಾದರೂ ಫಿಸಿಕ್ಸು, ಮ್ಯಾಥ್ಸು ಅಥವಾ ಕೆಮಿಸ್ಟ್ರಿ ಈ 3 ಸಬ್ಜೆಕ್ಟ್ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಟೆಂಡ್ ಮಾಡಿಲ್ಲ ಅಂದರೆ ರಿಮೈನಿಂಗ್ 2 ಸಬ್ಜೆಕ್ಟ್ ಮಾರ್ಕ್ಸ್ ತಗೊಂಡು ನಿಮಗೆ ಕೆ.ಸಿ.ಟಿ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ. ಸೊ ಕೆ.ಸಿ.ಟಿಯಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋದು. ಸೊ ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕು ಈ ರೀತಿ ಅನೌನ್ಸ್ ಮಾಡ್ತಾರೆ. ನಿಮ್ಮ PCM ಬೋರ್ಡಲ್ಲಿ 50% ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ಕೆ.ಸಿ.ಟಿ PCM ಮಾರ್ಕ್ಸಲ್ಲಿ 50% ಕನ್ಸಿಡರ್ ಮಾಡಿ ನಿಮಗೆ ಕೆ.ಸಿ.ಟಿ ರ್ಯಾಂಕ್ ಅಂತ ಅನೌನ್ಸ್ ಮಾಡ್ತಾರೆ. ಅದಾದಮೇಲಿಂದ ನಿಮ್ಮ ಕೆ.ಸಿ.ಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ಸೊ ಕೆ.ಸಿ.ಟಿ ಕೌನ್ಸಿಲಿಂಗ್ ತುಂಬ ಇಂಪಾರ್ಟೆಂಟು. ಆದ್ದರಿಂದ ನಿಮ್ಮ ಕೌನ್ಸಿಲಿಂಗ್ ಬಗ್ಗೆ ಈಗಲಿಂದನೇ ತಿಳ್ಕೊತಾ ಬನ್ನಿ. ಸೊ ಆಪ್ಷನ್ ಎಂಟ್ರಿ ಅಂದರೆ ಏನು, ಕಾಲೇಜ್ ಲಿಸ್ಟ್ ಅಂದರೆ ಏನು, ಚಾಯ್ಸ್ ಫಿಲ್ಲಿಂಗ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ನಿಮಗೆ ಈಗಲೇ ಒಂದು ಸ್ವಲ್ಪ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮಗೇನಾದರೂ 1-to-1 ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂದರೆ ನೀವು ಲಾಸ್ಟ್ ವೀಡಿಯೋನ ಚೆಕ್ ಮಾಡ್ಬೋದು. ಸೊ ನಿಮ್ಮ ಕಾಲೇಜ್ ಲಿಸ್ಟ್ನ ನಾವೇ ರೆಡಿ ಮಾಡಿ ಆಪ್ಷನ್ ಎಂಟ್ರಿನೂ ನಮ್ಮ ಟೀಮ್ ಕಡೆಯಿಂದನೇ ಆಗುತ್ತೆ. ಒಂದ್ಸಲ ಲಾಸ್ಟ್ ವೀಡಿಯೋನ ಚೆಕ್ ಮಾಡಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಾಲೇಜ್ ಪ್ರಿಡಿಕ್ಟರ್ ಲಿಂಕು ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಫ್ರೀ ಆಗಿರುತ್ತೆ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.